ಎಲ್ರಿಗೂ ಸಹ ನಮಸ್ತೆ. ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ, ಈ ದಿನ ಸಂಜನಾ ಬುರ್ಲಿ ಅವರು ಮದುವೆಯನ್ನು ಆಗ್ತಾ ಇದ್ದಾರೆ ಸಮರ್ಥ ಅನ್ನುವವರ ಜೊತೆಯಲ್ಲಿ. ಏನು ಅವರಿಬ್ಬರ ಜೋಡಿ ಇತ್ತು, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನು ಮಾಡಿತ್ತು. ಎಂಗೇಜ್ಮೆಂಟ್ ಆದಂತಹ ನಂತರದಲ್ಲಿ ಎಲ್ಲ ಅಭಿಮಾನಿಗಳು ಸಹ ವಿಶಸ್ಸನ್ನು ಮಾಡಿದರು. ತದನಂತರದಲ್ಲಿ ಇನ್ನು ಮುಂದೆ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವ ಕಾರಣದಿಂದಾಗಿ ಇನ್ನು ಮುಂದೆ ಸೀರಿಯಲ್ಗಳು ಅವುಗಳು ಬೇಡ ಅನ್ನುವಂತಹ ನಿರ್ಧಾರ ಅಥವಾ ಗಂಧದ ಗುಡಿಯನ್ನು ಕ್ವಿಟ್ ಮಾಡಿದಂಥದ್ದು ಎಲ್ಲವೂ ಸಹ ಭಾರೀ ಸುದ್ದಿಯನ್ನು ಮಾಡಿತು. ನಾನು ಇನ್ನು ಮುಂದೆ ಮದುವೆ ಆಗ್ತಾ ಇದ್ದೇನೆ, ಅದಕ್ಕಾಗಿ ನಾನು ಸೀರಿಯಲ್ ಬಿಡ್ತಿದ್ದೇನೆ ಅನ್ನುವಂತಹ ಮಾತುಗಳನ್ನು ಸಂಜನಾ ಬುರ್ಲಿಯವರು ಸಹ ಅವರು ಹೇಳ್ಕೊಂಡಿದ್ರು. ವೈವಾಹಿಕ ಜೀವನಕ್ಕೆ ಹೊಸ ಜೀವನ ಆರಂಭ ಮಾಡ್ತಾ ಇದ್ದೀನಿ, ಅದಕ್ಕೆ ಸಿದ್ಧನ ಅಂತ್ಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಜನಾ ಅವರು ಚಂದನಾ ಪಾತ್ರಕ್ಕೆ ಬೇರೆಯವರನ್ನು ಇಂಟ್ರೊಡ್ಯೂಸನ್ನು ಮಾಡಿಕೊಟ್ಟಿದ್ರು. ಸ್ನೇಹ ಅನ್ನುವವರ ಅನ್ನ ಕೂಡ ಹೌದು. ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದೇನಿತ್ತು, ತುಂಬ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿತ್ತು. ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದು ತುಂಬ ವರ್ಷಗಳ ಕಾಲ ಅದು TRP ನಂಬರ್ 1 ಸಹ ಇತ್ತು. ಈಗ ಮದುವೆಗೆ ಏನು ಅವರು ಮದುವೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ಸೀರಿಯಲ್ಗಳಲ್ಲಿ ಯಾರ್ಯಾರಿದ್ದರು ಎಲ್ಲರನ್ನೂ ಸಹ ಮದುವೆಗೆ ಇನ್ವೈಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಈಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಂಠಿ ಪಾತ್ರವನ್ನು ಮಾಡ್ತಾಯಿದ್ರು, ಸ್ನೇಹ ಜೋಡಿ ಆಗಿ ಇತ್ತು. ಕಂಠಿ ಹಾಗೂ ಸ್ನೇಹ ಜೋಡಿ ತುಂಬಾ ಅದ್ಭುತವಾದಂತಹ ಅಭಿನಯ ಇಬ್ಬರಲ್ಲೂ ಸಹ ಇತ್ತು. ತುಂಬಾ ಅದ್ಭುತವಾದಂತಹ ಮಾತುಗಳು. ಹಾಗೆಯೇ ಇವರಿಬ್ಬರ ಜೋಡಿ ಎಲ್ಲರಿಗೂ ಸಹ ತುಂಬ ಇಷ್ಟ ಆಗಿ ತುಂಬ ಮೋಡಿಯನ್ನು ಮಾಡಿತ್ತು. ಈಗ ಸಹ ಮದುವೆಯಲ್ಲೂ ಸಹ ಕಂಠಿಯವರು ಬಂದು ವಿಶ್ ಮಾಡ್ತಾರಾ, ಉಡುಗೊರೆಯನ್ನು ಕೊಡ್ತಾರಾ ಅನ್ನುವಂತಹ ಚರ್ಚೆಗಳು ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹ ಇದ್ದೇ ಇತ್ತು. ಈಗ ಯಾವುದೇ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ರಿಸೆಪ್ಷನ್ ಆದಂತಹ ವಿಡಿಯೋಗಳನ್ನು ಮಾತ್ರ ವೈರಲ್ ಆಗ್ತಾ ಇದೆ. ಇನ್ನೂ ಕೂಡ ಮದುವೆ ವಿಡಿಯೋಗಳು ಸಹ ಬರುವುದು ಬಾಕಿ ಇದೆ ಅಂತ ಹೇಳ್ತಾ, ನಿಮಗೂ ಸಹ ಆದಷ್ಟು ಬೇಗ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ನಮ್ಮ ಚಾನಲ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.